ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮ ಮನೆಯಲ್ಲಿ ಕರ್ಜಿಕಾಯಿ ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಎಲ್ರಿಗೂ ಕರ್ಜಿಕಾಯಿ ಅಂದರೆ ಬಹಳ ಇಷ್ಟ ಅಲ್ಲ? ಎಷ್ಟೊಂದು ಸರಿ ಟ್ರೈ ಮಾಡಿರ್ತೀವಿ, ಒಂದೊಂದು ಸತಿ ಬರೋದಿಲ್ಲ, ಒಂದೊಂದು ಸತಿ ಏನೋ ಹೆಚ್ಚು ಕಡಿಮೆ ಆಗಿಬಿಟ್ಟಿರುತ್ತೆ. ಇವತ್ತು ನಾನು ಕರೆಕ್ಟ್ ಮೆಷರ್ಮೆಂಟಲ್ಲಿ ಕರ್ಜಿಕಾಯಿ ಹೆಂಗೆ ಈಸಿಯಾಗಿ ಮಾಡ್ಕೋಬೋದು ಅಂತ ನಾನು ಕಲಿಸ್ಕೊಡ್ತೀನಿ. ಇದನ್ನು ಮಾಡಲಿಕ್ಕೆ ಒಂದು ಕಂಪ್ಲೀಟ್ ದಿನ ಬೇಕಾಗುತ್ತೆ. ಬಟ್ ನಾವು ಅದ್ರ ಕರ್ಜಿಕಾಯಿ ಒಳಗಡೆ ಒಂದು ಸ್ಟಫಿಂಗ್ ಅಂತ ಒಂದಿರುತ್ತೆ. ಅದಕ್ಕೆ ನಾನು ಕರ್ಜಿಕಾಯಿ ಪೌಡರನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಆ ಪೌಡರ್ನ ಫಸ್ಟ್ ರೆಡಿ ಮಾಡಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಡೇ ಇದು ಸ್ವಲ್ಪ ಲಾಂಗ್ ಪ್ರೊಸೀಜರ್, ಹಾಗಾಗಿ 2 ಜನ ಬೇಕೇ ಬೇಕು. ಆ್ಯಕ್ಚುಲಿ 3 ಜನ ಬೇಕಿದ್ದಕ್ಕೆ, ಇಬ್ಬರಾದರೆ ಸಾಕಾಗುತ್ತೆ. ಒಬ್ಬರು ಮಾಡೋದಾದರೆ ಸ್ವಲ್ಪ ಕಷ್ಟದ ಕೆಲಸ. ಕಷ್ಟ ಏನಿಲ್ಲ, ಯಾಕಂದರೆ ಅಡುಗೆ ಮಾಡೋದು ಅಂದರೆ ಸುಮ್ಮನೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಎಲ್ಲ ಒಗ್ಗರಣೆ ಕೊಟ್ಟು ಮಾಡೋದಷ್ಟೇ ಅಲ್ಲ. ಅಡುಗೆ ಮಾಡೋದ್ರಿಂದ ಬರೀ ಹೊಟ್ಟೆ ಮಾತ್ರ ತುಂಬಬೇಕು ಅಂತೇನಿಲ್ಲ. ಅಡುಗೆ ಮಾಡಿ ಬಡಿಸೋದ್ರಿಂದ ಹೊಟ್ಟೆ ತುಂಬೋದಲ್ಲದೆ ಮನಸ್ಸು ಕೂಡ ತುಂಬಿ ಬರಬೇಕು. ಇದು ನಂದು ಇಂಪಾರ್ಟೆನ್ಸ್ ಆಫ್ ಕುಕ್ಕಿಂಗ್. ನನಗೆ ಈ ರೀತಿ ಇರೋದಂದರೆ ಬಹಳ ಇಷ್ಟ. ಹಾಗಾಗಿ ಇವತ್ತು ನಾನು ಈಸಿ ಮೆಥಡಲ್ಲಿ ಕರ್ಜಿಕಾಯಿ ಹೆಂಗೆ ಮಾಡೋದು ಅಂತ ನಾನು ನಿಮ್ಮೆಲ್ರಿಗೂ ಹೇಳ್ಕೊಡ್ತೀನಿ. ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಮೈ ಸ್ಪೆಷಲ್ ಡಿಶಸ್. ಒಂದು ದೊಡ್ಡ ಬೌಲ್ ತೊಗೊಳ್ಳಿ. ಓಕೆ, ಇದಕ್ಕೆ 1 ಮೆಜರಿಂಗ್ ಕಪ್ ತೊಗೊಳ್ಳಿ. ಫಸ್ಟ್ ಟೈಮ್ ನೀವು ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಆದಷ್ಟು ಕ್ವಾಂಟಿಟಿ ಕಡಿಮೆನೇ ಇರಲಿ. ಚಿಕ್ಕದೊಂದು ಬೌಲ್ ತೊಗೊಳ್ಳಿ. ಈ ಬೌಲ್ಗೆ 3 ಕಪ್ಪಷ್ಟು ಇದು ಪುಟಾಣಿ ಅಂತ ನಾವು ಕರಿತೀವಿ ಉತ್ತರ ಕರ್ನಾಟಕ ಭಾಷೆನಲ್ಲಿ. ಬಟ್ ಬ್ಯಾಂಗ್ಳೂರ್ ಸೈಡೆಲ್ಲ ಇದಕ್ಕೆ ಹುರಿಗಡಲೆ ಅಂತ ಕರೀತಾರೆ. ಇದನ್ನು ಇಂಗ್ಲೀಷಲ್ಲಿ ಹೇಳೋದಾದರೆ ಇದನ್ನು ರೋಸ್ಟೆಡ್ ಚನಾ ದಾಲ್ ಅಂತ ನಾವು ಹೇಳ್ಬೋದು. ಇದನ್ನು 3 ಕಪ್ಸ್ ಆಗುವಷ್ಟು ನಾವು ಈ ದೊಡ್ಡ ಬೌಲ್ಗೆ ಹಾಕ್ಕೊಳ್ಳೋಣ. ಇವಾಗ ನಾವು ಈ 3 ಕಪ್ಸ್ ಪುಟಾಣಿನ ಮಿಕ್ಸಿನಲ್ಲಿ ಇಟ್ಕೊಂಡು ಮಿಕ್ಸಿನಲ್ಲಿ ಸಣ್ಣದಾಗಿ ಪೌಡರ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಇದೇ ಸೇಮ್ ಮೆಷರಿಂಗ್ ಕಪ್ಪಿಂದ ಒಂದು ಕಬ್ಬಿಣದ ಹಂಚನ್ನು ನಾವು ಗ್ಯಾಸ್ ಮೇಲೆ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡಿದ್ದೀನಿ. ಕಬ್ಬಿಣದ ಹಂಚೆ ನಾನು ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ, ಕಬ್ಬಿಣದ ಹಂಚಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ಐರನ್ ಕಂಟೆಂಟ್ ತುಂಬ ಇರುತ್ತೆ. ನಾವು ಕಬ್ಬಿಣದ ಹಂಚನ್ನ ಯೂಸ್ ಮಾಡೋದ್ರಿಂದ ಅದರಲ್ಲಿರುವಂತಹ ಐರನ್ ಕಂಟೆಂಟು ನಾವು ಅದರಲ್ಲಿ ಮಾಡ್ತಾ ಇರುವಂತಹ ಡಿಶಲ್ಲಿ ಕೂಡ ಆ ಐರನ್ ಕಂಟೆಂಟು ಬರುತ್ತೆ. ಸೊ ನಮ್ಮ ಡಿಶ್ಶು ಇನ್ನಷ್ಟು ಹೆಲ್ದಿ ಆಗುತ್ತೆ. ನಾವು ತಿಂದಾಗ ನಾವು ಈ ಹಂಚನ್ನ ಯೂಸ್ ಮಾಡಿ ಅದರಲ್ಲಿ ಐರನ್ ಕಂಟೆಂಟ್ ಬರೋ ಹಂಗೆ ಮಾಡಿದ್ರಿಂದ ನಮ್ಮ ಬಾಡಿಗೂ ಕೂಡ ಐರನ್ ಕಂಟೆಂಟ್ ಬರುತ್ತೆ. ಅದರಿಂದ ನಾನು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಚಪಾತಿ ಆಗಲಿ, ರೊಟ್ಟಿ ಆಗಲಿ, ದೋಸೆ ಆಗಲಿ, ಏನಾದರೂ ಹುರ್ಕೊಳ್ಳೋದಿದ್ರೆ, ಬಾಡಿಸ್ಕೊಳ್ಳೋದಿದ್ರೆ, ಏನಾದರೂ ನಾನು ಅಡುಗೆ ಮಾಡೋದಿದ್ರೆ ಕಬ್ಬಿಣದ ಹಂಚೆ ನಾನು ಯೂಸ್ ಮಾಡ್ತೀನಿ. ಆದಷ್ಟು ನಾನು ನಾನ್ ಸ್ಟಿಕ್ ಪ್ಯಾನ್ಸ್ನ ಯೂಸ್ ಮಾಡೋದಿಲ್ಲ. ಯಾಕಂದರೆ ಅದು ಟೆಫ್ಲಾನ್ ಕೋಟೆಡ್. ಟೆಫ್ಲಾನ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಕೈಂಡ್ ಆಫ್ ಪ್ಲಾಸ್ಟಿಕ್. ಅದು ಯೂಸ್ ಮಾಡ್ತಾ ಮೇಲಿಂದ ಲೇಯರು ಕಿತ್ಕೊಂಡು ಬರುತ್ತೆ. ಸೊ ಅದು ನಮ್ಮ ಹೊಟ್ಟೆ ಒಳಗಡೆ ಸೇರಿಕೊಂಡಾಗ ಅದು ನಮಗೆ ನೆಗೆಟಿವ್ ಎಫೆಕ್ಟೇ ಕೊಡುತ್ತೆ. ಅದರಿಂದ ನಾನು ಟೆಫ್ಲಾನ್ ಕೋಟೆಡ್ ಯಾವ ಒಂದು ಅಡುಗೆ ಯುಟೆನ್ಸಿಲ್ಸು ನಾನು ಯೂಸ್ ಮಾಡ್ತಾ ಇಲ್ಲ. ನಾನು ಬರೀ ಕಬ್ಬಿಣದ ಹಂಚೆ ಯೂಸ್ ಮಾಡ್ತಾ ಇದ್ದೀನಿ. ಈ ಮೆಜರಿಂಗ್ ಕಪ್ ಅಂತ ನಾನು ಹೇಳಿದ್ದಲ್ಲ, ಇದೇ ಸೇಮ್ ಮೆಜರ್ಮೆಂಟ್ ಕಪ್ಪಿಂದ ನಾನು ಮೆಜರಿಂಗ್ ಕಪ್ ತೋರಿಸಿದ್ನಲ್ವ, ಅದೇ ಸೇಮ್ ಕಪ್ಪಿನಷ್ಟು ಈ ಶೇಂಗಾಕಾಯಿನ ಇದಕ್ಕೆ ಹಾಕ್ಕೊಳ್ಳಿ. ಮೇಲ್ಗಡೆ ಸುಮ್ಮನೆ ಒಂದೇ ಸತಿ ಹಾಕಬಾರ್ದು ಅಂತ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಮೇಲ್ಗಡೆಯಿಂದ 1-2 ಕಾಳಷ್ಟು ಶೇಂಗಾ ಕಾಳನ್ನು ನಾನು ಹಂಚಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದನ್ನು ಹುರ್ಕೊಳ್ಳೋಣ. ಗ್ಯಾಸ್ ನಾಬ್ನ ಜೋರಾಗಿ ಇಡಕ್ಕೆ ಹೋಗಬೇಡಿ, ಯಾಕಂದರೆ ಕಡಲೆಕಾಳು ಮತ್ತೆ ಹೊತ್ಕೊಂಡು ಹೋಗಿಬಿಡುತ್ತೆ. ಅದು ಹೊತ್ತಿದ್ರೆ ಮತ್ತೆ ನಾವು ಮಾಡ್ತಾ ಇರೋವಂಥ ಡಿಶ್ಶಿಗೆ ಆ ಕರ್ಜಿಕಾಯಿನಲ್ಲಿ ಹೊತ್ತಿದ ಸ್ಮೆಲ್ ಬರುತ್ತೆ. ಸ್ವಲ್ಪ ನಾಬ್ನ ಸಿಮ್ಮಲ್ಲಿ ಇಟ್ಕೊಂಡು ಸಣ್ಣಾಗಿ ಇದನ್ನು ಹುರ್ಕೊಳ್ಳಿ. ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಆಯಿಲ್ ಆಗಲಿ, ನೀರಾಗಲಿ ಏನೂ ಹಾಕೋದು ಬೇಡ. ಹೀಗೆ ಇದು ಡ್ರೈ ರೋಸ್ಟ್ ಆಗಬೇಕು. ಇದು ಆಲ್ಮೋಸ್ಟ್ ಆಗಿದೆ. ಇವಾಗ ನೋಡಿ, ಚಿಟಪಟ ಅಂತ ಸೌಂಡ್ ಬರುತ್ತೆ. ಚಿಟಪಟ ಅಂತ ಸೌಂಡ್ ಬರ್ತಾ ಇದೆಯಲ್ಲ, ಆದಷ್ಟು ಒಂದು 3-4 ಮಿನಿಟ್ಸಲ್ಲಿ ಇದು ಬಿಸಿ ಆಗಿಬಿಡುತ್ತೆ. ಇದನ್ನು ಹಾಗೆ ಟಚ್ ಮಾಡೋಕ್ಕೆ ಹೋಗಬೇಡಿ. ಇದನ್ನೆಲ್ಲನೂ ಒಂದು ಪ್ಲೇಟ್ಗೆ ಹಾಕ್ಕೊಂಡ್ಬಿಡಿ. ಇದು ಸ್ವಲ್ಪ ಹೊತ್ತು ತಣ್ಣಗಾಗಬೇಕು. ಇದು ಬಿಸಿ ಇರೋದ್ರಿಂದ ಇದನ್ನು ಇವಾಗ ಸದ್ಯಕ್ಕೆ ಮುಟ್ಟೋಕ್ಕಾಗಲ್ಲ.
ಇಲ್ಲಿ ನೋಡಿ, ಇದು ಮೇಲ್ಗಡೆ ಸಿಪ್ಪೆ ಎಲ್ಲ ಬಿಚ್ಕೊಂಡು ಬರಬೇಕಿದ್ದು. ಅದಕ್ಕೆ ಇದನ್ನು ನಾವು ಹೀಗೆ ಸ್ವಲ್ಪ ಕೈಯಿಂದ ಹೀಗೆ ಸ್ಮ್ಯಾಶ್ ಮಾಡಿ ಉಫ್ ಅಂತ ಊದ್ಬಿಟ್ರೆ ಮೇಲ್ಗಡೆ ಸಿಪ್ಪೆ ಎಲ್ಲ ಬಿಚ್ಕೊಂಡು ಹೋಗುತ್ತೆ. ಸೊ ಇದು ಸ್ವಲ್ಪ ತಣ್ಣಗಾಗಲಿ, ಅಲ್ಲಿ ತನಕ ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. ಈ ಹಂಚು ಬಿಸಿಯಾಗಿದೆ, ಇದನ್ನು ಸ್ವಲ್ಪ ನೀಟಾಗಿ ಒರೆಸ್ಕೊಂಡ್ಬಿಡಿ. ಇವಾಗ ನಾನು ಇದಕ್ಕೆ ಒಂದು ಒಣಕೊಬ್ಬರಿ ತುರಿನ, ಒಂದು ಅರ್ಧ ಬಟ್ಲು ಒಣಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ಳೋಣ. ಇದು ಜಾಸ್ತಿ ಬಿಸಿ ಆಗಬೇಕಂತೇನಿಲ್ಲ. ಹಾಕಿದ ತಕ್ಷಣವೇ ಸ್ವಲ್ಪ ಹಿಂಗೆ ಬಾಡಿಸ್ಕೊಂಡು ಲೈಟಾಗಿ ಬಿಸಿ ಆಗಲಿ. ಇದು ನೋಡಿ, ಎಣ್ಣೆ ಅಂಶ ಬಿಟ್ಕೋತಾ ಇದೆ. ಇದಕ್ಕೆ ಎಷ್ಟು ಎಣ್ಣೆ ಅಂಶ ಇರುತ್ತಲ್ವ ಕೊಬ್ಬರಿನಲ್ಲಿ. ಕೊಬ್ಬರಿ ಹಾಕಿದ ಅಡುಗೆನ ಊಟ ಮಾಡಬೇಕಂತಾರೆ. ಸೊ ಇವತ್ತಿನ ಕರ್ಜಿಕಾಯಿ ರೆಸಿಪಿನಲ್ಲಿ ನಾನು ಒಣಕೊಬ್ಬರಿನ ಬಳಸ್ತಾ ಇದ್ದೀನಿ. ಸೊ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದು ಭಾಳ ಬಿಸಿ ಮಾಡೋದು ಬೇಡ, ಯಾಕಂದರೆ ತುರಿದಿದ್ದೀನಲ್ವ, ಬಹಳ ಬೇಗ ಹೊತ್ತು ಅಷ್ಟು ಅಥವಾ ಸೀದ್ ಹೋಗುವಂಗೆ ಆಗಿಬಿಡುತ್ತಿದ್ದು. ಅದಕ್ಕೆ ಜಸ್ಟ್ 1 ಮಿನಿಟ್ ಒಳಗಡೆ ಗ್ಯಾಸ್ನ ಆಫ್ ಮಾಡಿ ಸುಮ್ಮನೆ ಹೀಗೆ ಬಾಡಿಸ್ತಾ ಇರಿ. ಅದು ಒಂದೇ ಕಡೆ ಇದ್ಬಿಟ್ರೆ ಮತ್ತು ಅದು ಒಂದೇ ಕಡೆ ಅಷ್ಟೇ ಬಿಸಿ ಆದಂಗೆ ಅನಿಸುತ್ತೆ. ಒಂದು ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಇದೆಲ್ಲನೂ ಹುರಿದಾದ್ಮೇಲೆ ಒಂದು ಸ್ವಲ್ಪ ಇದನ್ನು ಹಿಂಗೆ ಟಚ್ ಮಾಡಿ ನೋಡಿ, ನಿಮ್ಮ ಕೈಗೆ ಒಂಚೂರು ಬಿಸಿ ಹತ್ತಬೇಕಿದೆ. ಇಷ್ಟು ಬಿಸಿ ಆದರೆ ಸಾಕು. ಇದನ್ನು ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದಿಟ್ಕೊಂಡು ಬಿಡೋಣ. ಇವಾಗ ನಾನು ಗ್ಯಾಸ್ ನಾಬ್ನ ಆನ್ ಮಾಡಿದ್ದೀನಿ. ಹಂಚು ಕೂಡ ಬಿಸಿ ಇದೆ. ಇದಕ್ಕೆ ಒಂದು 1/4 ಕಪ್ಪಷ್ಟು ಕಪ್ಪು ಎಳ್ಳನ್ನು ಹಾಕೋಣ. ವೈಟ್ ಕಲರ್ ಎಳ್ಳು ಕೂಡ ಹಾಕಿದ್ರೂ ಬರುತ್ತೆ, ಆದರೆ ಕಪ್ಪು ಎಳ್ಳು ಹಾಕೋದ್ರಿಂದ, ಯಾಕಂದರೆ ನಾವು ಇವಾಗ ಹುರಿಗಡಲೆ, ಪುಟಾಣಿ, ಆಮೇಲೆ ಈ ಶೇಂಗಾ ಕಾಳನ್ನು ನಾವು ಮಿಕ್ಸಿ ಮಾಡಿ ಬೆಲ್ಲದ ಜೊತೆ ಸೇರಿಸಿದಾಗ ಅದ್ರ ಕಲರ್ ಸ್ವಲ್ಪ ಲೈಟ್ ಕ್ರೀಮಾಗಿ ಬರುತ್ತೆ. ಆ ಲೈಟ್ ಕ್ರೀಮ್ನಲ್ಲಿ ವೈಟ್ ಕಲರ್ ಎಳ್ಳು ಹಾಕಿದ್ರೆ ನಾವು ಹಾಕಿದ್ದೀವಿ ಅಂತ ಗೊತ್ತಾಗಲ್ಲ. ಟೇಸ್ಟಲ್ಲಿ ಗೊತ್ತಾಗುತ್ತೆ, ಬಟ್ ನಾವು ಫಸ್ಟು ನೋಡೋದು ಕಣ್ಣಿಂದ ಅಲ್ವಾ, ಕಣ್ಣಲ್ಲಿ ನೋಡಿದ್ರೆ ಗೊತ್ತಾಗಲ್ಲ. ಸೊ ಆ ಒಂದು ಕ್ರೀಮ್ ಕಲರ್ ಪೌಡರ್ಗೆ ಈ ಬ್ಲ್ಯಾಕ್ ಕಲರ್ ಎಳ್ಳು ಹಾಕೋದ್ರಿಂದ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಜಸ್ಟ್ ಹಾಗೆ ಮಾತಿನ ರೂಢಿ ಪ್ರಕಾರ ಬಿಳಿ ಎಳ್ಳಕ್ಕಿಂತ ಕಪ್ಪು ಎಳ್ಳು ತುಂಬ ಒಳ್ಳೆಯದಂತೆ ನಮ್ಮ ಅಜ್ಜಿ ಹೇಳ್ತಿದ್ರು. ಅದಕ್ಕೆ ನಾನಿವತ್ತು ಕಪ್ಪು ಎಳ್ಳನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ಜಾಸ್ತಿ ರೋಸ್ಟ್ ಮಾಡೋದು ಬೇಡ, ಲೈಟಾಗಿ ಸುಮ್ಮನೆ ಬಿಸಿ ಮಾಡಿದ್ರೆ ಸಾಕು. ಇದು ಒಂಚೂರು ಬಿಸಿ ಆದ ತಕ್ಷಣ ಚಿಟಪಟ ಅಂತ ಸಿಡಿಯುತ್ತೆ. ಸ್ವಲ್ಪ ಹುಷಾರಾಗಿ ರೋಸ್ಟ್ ಮಾಡ್ಕೊಳ್ಳಿ. ಯಾವ ಆಯಿಲ್ ಹಾಕೋದು ಬೇಡ, ಏನು ಹಾಕೋದು ಬೇಡ. ಇವಾಗ ನಾವು ಕೊಬ್ಬರಿ ತುರ್ಕೊಂಡಿದ್ದೀವಲ್ವ, ಈ ಹಂಚಿನಲ್ಲೇ ಒಂದು ಸ್ವಲ್ಪ ಆಯಿಲ್ ಬಿಟ್ಕೊಂಡಿದೆ. ಇಷ್ಟರಲ್ಲೇ ಇದು ಬಿಸಿ ಆದರೆ ಸಾಕು. ಸುಮ್ಮನೆ ಲೈಟಾಗಿ ಬಿಸಿ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇದೆಲ್ಲ ಇವಾಗ ಬಿಟ್ಕೊತಾ ಇದೆ, ಮೇಲ್ಗಡೆ ಸಿಪ್ಪೆ ಎಲ್ಲ. ಇದನ್ನು ಕೈಯಲ್ಲಿ ಹಿಂಗೆ ಹಾಕ್ಕೊಂಡು ಹಿಂಗೆ ಸ್ಮ್ಯಾಶ್ ಮಾಡಿಬಿಟ್ರೆ ಸಾಕು. ಜಸ್ಟ್ ಹಿಂಗೆ ರಬ್ ಮಾಡಿಬಿಟ್ರೆ ಈ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ತಾನಾಗಿ ತೆಗೆದು ಬಂದುಬಿಡುತ್ತೆ. ಆ್ಯಕ್ಚುಲಿ ಸಿಪ್ಪೆನ ತೆಗಿಬಾರ್ದು ಅಂತ ಹೇಳ್ತಾರೆ, ಅದರಲ್ಲೇ ಸಿಪ್ಪೆನಲ್ಲೇ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಕರ್ಜಿಕಾಯಿಗೆ ಈ ಸಿಪ್ಪೆ ಸಮೇತ ಹಾಕೋದ್ರಿಂದ ಕಲರ್ ಸ್ವಲ್ಪ ಚೆನ್ನಾಗಿ ಬರೋಲ್ಲ. ಫಸ್ಟು ನಾವು ಕಣ್ಣಿಂದ ಊಟ ಮಾಡ್ತೀವಲ್ವ, ಅಂದರೆ ನೋಡೋಕೆ ಅಟ್ರಾಕ್ಟಿವ್ ಆಗಿದ್ದರೆ ತಿನ್ನೋದಕ್ಕೂ ಹೋಗುತ್ತೆ. ಅದಕ್ಕೆ ಸ್ವಲ್ಪ ಇದು ನಾನು ಸಿಪ್ಪೆನ ತೆಗಿತಾ ಇದ್ದೀನಿ. ತೆಗಿಬೇಕಾದ್ರೆ ಹುಷಾರು. ಹಿಂಗೆ ಕೈಯಲ್ಲಿ ಹಿಂಗೆ ಹಾಕ್ಕೊಂಡು ಹಿಂಗೆ ರಬ್ ಮಾಡಿಬಿಡಿ, ಎಲ್ಲ ಸಿಪ್ಪೆಗಳು ಬಿಚ್ಕೊಂಡು ಬರುತ್ತೆ. ನೋಡಿ, ಎಷ್ಟು ಈಸಿಯಾಗಿ ತಾನೇ ಎಲ್ಲ ಬಿಚ್ಕೊಂಡು ಬಂತು. ಸಿಪ್ಪೆನ ಸ್ವಲ್ಪ ಹಿಂಗೆ ಜಾಡಿಸ್ಕೊಂಡ್ಬಿಡಿ. ನೋಡಿ, ಈಗ ಹಿಂಗೂ ಮಾಡ್ಬೋದು. ಇನ್ನೊಂದು ಈಸಿ ಮೆಥಡ್ ಹೇಳ್ಕೊಡ್ಲಾ? ಕೈಯಲ್ಲಿ ತಗೊಳ್ಳಿ, ಮನೆ ಸ್ವಲ್ಪ ಹೊಲಸಾಗುತ್ತೆ,
ಆಮೇಲೆ ಕ್ಲೀನ್ ಮಾಡಿಕೊಂಡ್ರೆ ಬೇಗ ಬೇಗ ಕೆಲಸ ಮುಗಿಯುತ್ತೆ. ಎಲ್ಲಾದರೂ ಒಂದು ಜಾಸ್ತಿ ಹುರ್ಕೊಂಡು ಬಿಟ್ಟಿರುತ್ತೆ, ಸ್ವಲ್ಪ ಅದನ್ನು ಇವಾಗಲೇ ತೆಗೆಯೋದು ಒಳ್ಳೆಯದು. ಇವಾಗ ಈ ಬೆಲ್ಲನ ಹೀಗೆ ಸಣ್ಣಾಗಿ ಸ್ವಲ್ಪ ತುರಿದಿಟ್ಕೊಳ್ಳೋಣ. ಇದನ್ನು ಮಿಕ್ಸಿ ಮಾಡಿದಾಗ ಇನ್ನೂ ಸಣ್ಣ ಆಗುತ್ತೆ ಇದು, ಆದರೆ ಹೀಗೆ ದೊಡ್ಡದು ಇಡೀಡಿಯಾಗಿ ಹಾಕೋಕ್ಕಾಗಲ್ವಲ್ಲ ಮಿಕ್ಸಿನಲ್ಲಿ. ಅದಕ್ಕೆ ಸ್ವಲ್ಪ ಲೈಟಾಗಿ ನಾವೇ ಈ ರೀತಿ ಹಿಂಗೆ ಕಟ್ ಮಾಡಿ ಇಟ್ಕೊಂಡ್ರೆ ಬಹಳ ಬೇಗ ಇದು ನಮ್ಮ ಪೌಡರ್ ಜೊತೆಗೆ ಮಿಕ್ಸಪ್ ಆಗುತ್ತೆ. ತುರಿದ್ಬಿಡಿ, ಇದನ್ನು ಭಾಳ ಈಸಿಯಾಗಿ ಬಂದುಬಿಡುತ್ತೆ. ಸ್ವಲ್ಪ ಸ್ವೀಟ್ ಜಾಸ್ತಿ ಲೈಕ್ ಮಾಡೋರು ಒಂದು ಅರ್ಧ kg ಬೆಲ್ಲ ಹಾಕ್ಬೋದು. ಇವಾಗ ನಾವು ಹಾಕ್ತಾ ಇರೋ ಎಲ್ಲ ಕ್ವಾಂಟಿಟೀಸಿಗೂ 3 ಕಪ್ಪು ಪುಟಾಣಿ ಅಥವಾ ಹುರ್ಗಡ್ಲೆ ಹಾಕಿದ್ದೀವಿ, ಆಮೇಲೆ 1 ಕಪ್ಪಷ್ಟು ಶೇಂಗಾ ಹಾಕಿದ್ದೀವಿ, ಮತ್ತು ಅದಕ್ಕೆ 1 ಬಟ್ಲಷ್ಟು ನಾವು ಒಣ ಕೊಬ್ಬರಿ ತುರಿನ ಹಾಕ್ಕೋತಾ ಇದ್ದೀವಿ, 1/4 ಕಪ್ಪಷ್ಟು ಕರಿ ಎಳ್ಳನ್ನ ಹಾಕ್ತಾಯಿದ್ದೀವಿ. ಇದನ್ನೆಲ್ಲ ಸೇರಿಸಿ ನಾವು ಮಿಕ್ಸಿ ಮಾಡಿದಾಗ ಈ ಬೌಲ್ ಏನಿದೆಯಲ್ಲ, ಇದು ಒಂದು ಹಾಫ್ ಕೆ ಜಿ ಪೌಡರ್ ರೆಡಿ ಆಗುತ್ತೆ. ಈ ಒಂದು ಹಾಫ್ kg ಪೌಡರ್ಗೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು ಹಾಫ್ kg ಬೆಲ್ಲ ಬೇಕಾಗುತ್ತೆ. ನಮ್ಮ ಮನೆಯಲ್ಲಿ ಸ್ವೀಟ್ ಸ್ವಲ್ಪ ಯಾರು ಜಾಸ್ತಿ ತಿನ್ನೋದಿಲ್ಲ, ಅದಕ್ಕೆ ನಾನು ಬೆಲ್ಲ ಒಂಚೂರು ಕಡಿಮೆನೇ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಸ್ವೀಟ್ ತಿನ್ನೋರಾದರೆ ಒಂದು 3/4 kg ಬೆಲ್ಲ ಹಾಕ್ಕೊಂಡು ಪರವಾಗಿಲ್ಲ. ಮೇಡಮ್ ಸಕ್ಕರೆ ಹಾಕಿನೂ ಮಾಡ್ಬೋದಾ ಅಂತ ನೀವು ಕೇಳ್ಬೋದು. ಆ್ಯಕ್ಚುಲಿ ನಮ್ಮ ಕಡೆ ಎಲ್ಲ ಸಕ್ಕರೆ ಹಾಕೇ ಮಾಡೋದು. ಆಮೇಲೆ ಸಕ್ಕರೆದು ಮಾಡಿದ್ರೆ ಏನಾಗುತ್ತೆ, ಪುಡಿ ಸ್ವಲ್ಪ ನಾವು ಒಳಗಡೆ ಸ್ಟಫಿಂಗ್ ಏನು ರೆಡಿ ಮಾಡ್ಕೋತೀವಲ್ವ, ಅದು ಸ್ವಲ್ಪ ಉದುರಾಗಿ ಬರುತ್ತೆ. ಈ ಬೆಲ್ಲ ಹಾಕೋದ್ರಿಂದ ಒಳಗಡೆ ತಿನ್ನೋವಾಗ ಸಕ್ಕರೆ ಹಾಕಿದ್ದು ಕರ್ಜಿಕಾಯಿ ನಾವು ಮಾಡಿದ್ರೆ ಅದು ಸ್ವಲ್ಪ ಪುಡಿಯಾಗಿ ತಿನ್ನೋವಾಗೆಲ್ಲ ಉದುರಿ ಮೈ ಮೇಲೆ ಬಿದ್ದುಬಿಡುತ್ತೆ. ಬಟ್ ಅದೇ ನಾವು ಬೆಲ್ಲದ ಮಾಡಿದಾಗ ಅದು ಒಂದು ಸ್ವಲ್ಪ ಸ್ಟಿಕ್ಕಿ ಥರ ಅಂಟ್ಕೊಳ್ಳುತ್ತೆ. ಸೊ ತಿನ್ನೋವಾಗಲೂ ಈಸಿ, ಟೇಸ್ಟ್ ಕೂಡ ಸ್ವಲ್ಪ ಬೆಲ್ಲದ್ದು ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಬೆಲ್ಲ ತಿನ್ನಬೇಕು ಅಂತ ಹೇಳ್ತಾರೆ, ಯಾಕಂದರೆ ಬೆಲ್ಲ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸುಣ್ಣ ಹಾಕಿರ್ತಾರಂತೆ. ಸೊ ಬೆಲ್ಲದಲ್ಲಿ ಅಯನ್ ಮತ್ತು ಕ್ಯಾಲ್ಶಿಯಂ ಕಂಟೆಂಟ್ ಇರುತ್ತೆ. ಆದಷ್ಟು ಸ್ವಲ್ಪ ನಮ್ಮ ಸ್ವೀಟ್ಸ್ಗಳಲ್ಲಿ ನಾನು ಸ್ವಲ್ಪ ಬೆಲ್ಲ ಹಾಕಿ ಮಾಡೋದು ಜಾಸ್ತಿ. ಇಷ್ಟು ಬೆಲ್ಲ ಆಗಿದೆ. ಇದು ಆಲ್ಮೋಸ್ಟ್ ಒಂದು ಹಾಫ್ kgಗಿಂತನೂ ಕಡಿಮೆನೇ ಇದೆ ಬೆಲ್ಲ. ಈ ಎಲ್ಲ ಪುಟಾಣಿನ ನಾವು ಈ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಇವಾಗ ಪೌಡರ್ ರೆಡಿ ಆಯ್ತು. ಇವಾಗ ಇದನ್ನು ಒಂದು ಬೌಲಲ್ಲಿ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಶೇಂಗಾ ಕಾಳುಗಳನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿಟ್ಕೊಳ್ಳೋಣ. ಈ ಶೇಂಗಾ ಕಾಳು ಪೌಡ್ರನ್ನು ರೆಡಿ ಮಾಡಿದ್ದೀನಿ. ನಾವೇನು ಈ ಶೇಂಗಾ ಪೌಡ್ರನ್ನ ತೆಗೆದಿಟ್ಕೊಂಡಿದ್ವಲ್ಲ, ಈ ಬೆಲ್ಲದ ಪೌಡರ್ ಜೊತೆಗೆ ಈ ಶೇಂಗಾ ಪೌಡರ್ನ ಮಿಕ್ಸ್ ಮಾಡೋಣ. ಇವಾಗ ಕೈಯಿಂದ ಸ್ವಲ್ಪ ಮಿಕ್ಸ್ ಮಾಡಿ. ಹಾಗೆ ನಾವು ಈ ಪುಟಾಣಿ ಪೌಡ್ರ್ ತೆಗೆದಿಟ್ಕೊಂಡಿದ್ವಲ್ಲ, ಈ ಪುಟಾಣಿ ಪೌಡ್ರ್ ಕೂಡ ಇದ್ರ ಜೊತೆಗೇ ಮಿಕ್ಸ್ ಮಾಡೋಣ. ಕೈಯಿಂದ ನೀಟಾಗಿ ಕಲಸಿ. ಈ ಬೆಲ್ಲದ್ದು ಒಂದೊಂದು ಸತಿ ಕಣಿ ಹಾಗೆ ಕಾಣಿಸುತ್ತೆ, ಇಲ್ಲಿ ನೋಡಿ, ಈ ಬೆಲ್ಲದ ಕಣಿ ಹಾಗೆ ಕಾಣಿಸುತ್ತೆ. ಇದು ಕೈಯಿಂದ ಸ್ವಲ್ಪ ಮಿಕ್ಸ್ ಮಾಡಿ. ಸ್ಪೂನಿಂದ ಇದು ಮಿಕ್ಸ್ ಆಗುತ್ತೆ, ಆದರೂ ಕೈಯಿಂದ ಕರೆಕ್ಟಾಗಿ ಮಿಕ್ಸಪ್ ಆಗುತ್ತೆ. ಇದು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕಣ್ಣಿ ಇರುತ್ತಲ್ಲ, ಇದನ್ನು ಹೀಗೆ ಕೈಯಿಂದನೇ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಕೈಯಿಂದ ಹೀಗೆ ಸ್ಮ್ಯಾಶ್ ಮಾಡ್ತಾ ಒಂದೊಂದೇ ಹಿಡಿಯಷ್ಟು ಮತ್ತೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಜಾಸ್ತಿ ಹಾಕಬೇಡಿ, ಸ್ವಲ್ಪನೇ ಹಾಕಿ ಮತ್ತೆ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಪೌಡರು ರೆಡಿಯಾಗಿದೆ. ನೋಡಿ, ಈ ಟೆಕ್ಸ್ಚರ್ ಬರಬೇಕಿದು. ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತೆ ಜಾರ್ ತಗೊಳ್ಳಿ, ಮತ್ತೆ ಪೌಡರ್ ಹಾಕ್ಕೊಳ್ಳಿ ಮಾಡಿ, ಮತ್ತೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬನ್ನಿ. ನೋಡಿ, ಈ ರೀತಿ ಪೌಡರು ರೆಡಿಯಾಗಿದೆ. ಇಲ್ಲಿ ನೋಡಿ, ಈ ರೀತಿ ಪೌಡರ್ ರೆಡಿ ಆಯ್ತಲ್ಲ, ಇದನ್ನು ಈ ಬೌಲಿಗೆ ತೆಗ್ಕೊಂಡ್ಬಿಡಿ. ಇದನ್ನು ನೋಡಿ, ಇಲ್ಲಿ ಇಷ್ಟು ಪೌಡರ್ ರೆಡಿ ಆಯ್ತಲ್ವ, ಇದನ್ನು ಕರೆಕ್ಟಾಗಿ ನಾವು ಮೆಷರ್ಮೆಂಟ್ ಮಾಡಿ ತೊಗೊಂಡಿದ್ದೀವಲ್ಲ, ಪೂರ್ತಿ ಇವಾಗ 1 kg ಅಷ್ಟು ಪೌಡರು ಈ ರೀತಿ ರೆಡಿಯಾಗಿದೆ. ಪರ್ಫೆಕ್ಟ್ ಟೆಕ್ಸ್ಚರ್ ಕೂಡ ಬಂದಿದೆ ಇದಕ್ಕೆ.
ಇದನ್ನು ಎಲ್ಲ ಪೌಡರ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. 3 ಟ್ರಿಪ್ ಆಗುತ್ತೆ ಇದು. ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡಿದಾಗ ಇದು 3 ಟ್ರಿಪ್ ಆಗುತ್ತೆ. ಕರೆಕ್ಟಾಗಿ ಇನ್ನೊಂದು ಸತಿ ಮಿಕ್ಸ್ ಮಾಡಿಬಿಡೋಣ ಕೈಯಿಂದ. ಒಂದು ಮುಷ್ಟಿಯಷ್ಟು ಸ್ವಲ್ಪ ಏಲಕ್ಕಿನ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಈ ರೀತಿ ಏಲಕ್ಕಿ ಪೌಡ್ರ್ ರೆಡಿ ಆಯಿತು. ಇದಕ್ಕೆ ಈ ಏಲಕ್ಕಿ ಪೌಡ್ರ್ ಹಾಕೋವಾಗ ಒಂದು ಸ್ವಲ್ಪ ನಾನು ಇರಾಣಿ ಪೌಡ್ರ್ ಕೂಡ ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ. ಅದು ಅಂದರೆ ಬ್ಲೇಡಿಗೆ ಹತ್ತಲಿ ಅಂತ. ಸೊ ನಾನು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಇದು ಏಲಕ್ಕಿ ಪೌಡ್ರ್ ಬರ್ತಾ ಇದೆ. ಘಮ ಕೂಡ ಒಳ್ಳೆ ಘಮ ಬರ್ತಾ ಇದೆ. ಈ ಒಂದು ಏಲಕ್ಕಿ ಪೌಡರ್ನ ಈ ನಾವು ಪುಟಾಣಿ ಹಿಟ್ಟು ಮತ್ತು ಶೇಂಗಾ ಮತ್ತು ಬೆಲ್ಲ ಮೂರನ್ನ ಮಿಕ್ಸ್ ಮಾಡ್ಕೊಂಡು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದಕ್ಕೆ ನಾವು ಈ ಏಲಕ್ಕಿ ಪೌಡರ್ನ ಹಾಕೋಣ. ಇದಕ್ಕೇ ನಾವೇನು ಎಳ್ಳನ್ನ ಹುರಿದಿಟ್ಕೊಂಡಿದ್ವಲ್ಲ ಇದಕ್ಕೆ ಹಾಕ್ಬಿಡೋಣ. ಕೊಬ್ಬರಿನ ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ, ಈ ಕೊಬ್ಬರಿ ತುರಿನೂ ಸಹ ಇದ್ರ ಜೊತೆಗೆ ಮಿಕ್ಸ್ ಮಾಡೋಣ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಪುಟಾಣಿ ಮತ್ತು ಶೇಂಗಾ ಪೌಡರು ಅದ್ರ ಜೊತೆ ಬೆಲ್ಲ ಮಿಕ್ಸ್ ಮಾಡಿದ್ದು ಒಂಥರ ಕ್ರೀಮಿಶ್ ಕಲರ್ ಇದೆ. ಆಮೇಲೆ ಏಲಕ್ಕಿ ಪುಡಿದು ಸ್ವಲ್ಪ ಗ್ರೀನ್ ಕಲರ್ ಥರ ಬಂದಿದೆ. ಅದ್ರ ಜೊತೆಗೆ ಈ ಬ್ಲ್ಯಾಕ್ ಕಲರ್ ಎಳ್ಳು ಕೂಡ ನಾವು ಹಾಕಿದ್ದೀವಿ. ಆಮೇಲೆ ಎಳ್ಳು ಬ್ಲ್ಯಾಕ್ ಹಾಕಿರೋದ್ರಿಂದ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಅದೇ ವೈಟ್ ಕಲರ್ ಎಳ್ಳು ಹಾಕಿದರೆ ಅದು ಎದ್ದು ಕಾಣಿಸ್ತಾ ಇರಲಿಲ್ಲ. ಈ ಬ್ಲ್ಯಾಕ್ ಕಲರ್ ಎಳ್ಳು ಹಾಕಿರೋದ್ರಿಂದ ಇದು ಸ್ವಲ್ಪ ಕಲರ್ ಡಿಫ್ರೆನ್ಸಿಯೇಷನ್ ಅನಿಸುತ್ತೆ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಎಲ್ಲ ಒಂದೇ ಕಡೆ ಕುತ್ಕೊಂಡು ಬಿಟ್ಟಿರುತ್ತೆ. ಅದನ್ನು ಸ್ವಲ್ಪ ಕೈಯಿಂದ ಇಲ್ಲಿ ನೋಡಿ ಒಂದೊಂದು ಸ್ವಲ್ಪ ಬೆಲ್ಲದ ಕಣ್ಣಿ ಹೀಗೆ ಕಾಣಿಸುತ್ತೆ. ಇದನ್ನು ಸ್ವಲ್ಪ ಹೀಗೆ ಕೈಯಿಂದ ಸ್ಮ್ಯಾಶ್ ಮಾಡಿಬಿಡಿ. ಹೀಗೆ ಸ್ಮ್ಯಾಶ್ ಮಾಡ್ತಾ ಇದನ್ನು ಕಲಿಸ್ಬೇಕು. ಇವಾಗ ಪರ್ಫೆಕ್ಟಾಗಿ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ನ ನಾನು ಹಾಕೋದನ್ನು ಮರ್ತಿದ್ದೆ. ಅದು ಯಾವುದು ಅಂದರೆ, ನಾನು ಹೇಳಿದ್ದೆ ಅಲ್ವಾ ನಿಮಗೆ, ನಮ್ಮ ಹುಬ್ಳಿ ಕಡೆ ಖಾರದ ಅಡುಗೆ ಮಾಡಬೇಕಾದ್ರೆ ಅದಕ್ಕೊಂಚೂರು ಬೆಲ್ಲ ಸೇರಿಸ್ತೀವಿ, ಸ್ವೀಟಿನ ಅಡುಗೆ ಮಾಡಿದಾಗ ಅದಕ್ಕೊಂಚೂರು ಉಪ್ಪು ಸೇರಿಸ್ತೀವಿ ಅಂತ ಹೇಳಿದ್ದೆ. ಇವಾಗ ನಾನು ಅದನ್ನು ಪ್ರೂವ್ ಮಾಡ್ತಾಯಿದ್ದೀನಿ. ನೋಡಿ, ಈ ಹಿಮಾಲಯನ್ ಪಿಂಕ್ ಸಾಲ್ಟ್ನ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಆ್ಯಡ್ ಮಾಡಿದ್ದೀನಿ. ನಮ್ಮ ಹುಬ್ಳಿ ಸೈಡು ಖಾರದ ಅಡುಗೆಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀವಿ, ಸ್ವೀಟಿನ ಅಡುಗೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀವಿ. ಅಂದರೆ ಅದು ಪರ್ಫೆಕ್ಟಾಗಿ ಬೈಂಡಿಂಗ್ ಆಗುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ, ನಮ್ಮ ಕರ್ಜಿಕಾಯಿ ಪೌಡರು ರೆಡಿ ಆಯ್ತಲ್ವಾ? ಪರ್ಫೆಕ್ಟಾಗಿ ನಮ್ಮ ಕರ್ಜಿಕಾಯಿ ಪೌಡರ್ ರೆಡಿ ಆಯಿತು. ನಾಳೆ ಇದನ್ನು ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಈ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಸೈಡಿಗೆ ಎತ್ತಿಬಿಡೋಣ. ಓಕೆ, ಗುಡ್ ಮಾರ್ನಿಂಗ್, ನಮಸ್ತೆ. ನೆನ್ನೆ ನಾನು ಕರ್ಜಿಕಾಯಿ ಪೌಡ್ರ್ ಹೆಂಗೆ ಮಾಡೋದು ಅಂತ ತೋರಿಸಿದ್ನಲ್ಲ, ಕರ್ಜಿಕಾಯಿ ಎಲೆಗಳನ್ನೆಲ್ಲ ಹೆಂಗೆ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ಇದು ಸೇಮ್ ಮೆಷರಿಂಗ್ ಕಪ್ಪಲ್ಲಿ ಈ ಆಲ್ ಪರ್ಪಸ್ ಫ್ಲೋರ್ ಅಥವಾ ಮೈದಾ ಹಿಟ್ಟನ್ನು ನಾವು ಹಾಕೊಳ್ಳೋಣ. 1 ಬೌಲ್, 2 ಬೌಲ್, 3rd ಬೌಲ್, 3 ಬೌಲ್ಸ್ ಮೇಲೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದರ ಜೊತೆಗೆ 1 ಕಪ್ಪಷ್ಟು ಸೆಲಿಮೋನಿಯಾ ರವೆ ಅಥವಾ ಚಿರೋಟಿ ರವೆ ಅಂತ ಹೇಳ್ತಾರಲ್ವ, ಇದೇ ಸೇಮ್ ಕಪ್ ಮೆಷರಿಂಗ್ ಕಪ್ಪಲ್ಲಿ 1 ಕಪ್ಪಷ್ಟು ಚಿರೋಟಿ ರವೆನ ಹಾಕ್ತಾಯಿದ್ದೀನಿ. ಹಿಟ್ಟು ಕಲಿಸ್ಕೋಬೇಕಾದ್ರೆ ನಾವೊಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತೀನಿ. ಪಿಂಕ್ ಸಾಲ್ಟ್ನ ಜಸ್ಟ್ ಅ ಪಿಂಚ್ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಕೈಯಿಂದ ಹಾಗೆ ಡ್ರೈ ಆಗಿ ಕಲಿಸ್ಕೊಳ್ಳಿ. ಎಲ್ಲ ಡ್ರೈ ಪೌಡರ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಹಾಲು ಹಾಕಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಒಟ್ಟಿಗೆ ಹಾಲು ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಲು, ಎಷ್ಟು ಬೇಕೋ ಅಷ್ಟು. ನೀವು ಚಪಾತಿ ಡೋ ಹೆಂಗೆ ರೆಡಿ ಮಾಡ್ತೀರಲ್ವ, ಸೇಮ್ ಅದೇ ರೀತಿಯೇ ಇದನ್ನು ಕೂಡ ರೆಡಿ ಮಾಡ್ಕೊಳ್ಬೇಕು. ಇದಕ್ಕೆ ಇನ್ನೊಂದು ಚೂರು ಹಾಲು ಬೇಕನ್ಸುತ್ತೆ, ಸ್ವಲ್ಪ ಹಾಕೋತಾ ಇದ್ದೀನಿ. ಎಷ್ಟು ನೀವು ಕಲಿಸೋವಾಗ ಗೊತ್ತಾಗುತ್ತೆ ನಿಮಗೆ ಆ ಕನ್ಸಿಸ್ಟೆನ್ಸಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ಹಾಕೋತಾ ಈ
ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ರೆಡಿ ಮಾಡ್ಕೊಳ್ಬೇಕು. 1/2 ಸ್ಪೂನಷ್ಟು ಆಯಿಲ್ನ ಜಸ್ಟ್ ಹಾಗೆ ಸ್ಪ್ರಿಂಕಲ್ ಮಾಡಿ ಇದನ್ನು ಕರೆಕ್ಟಾಗಿ ರೆಸ್ಟಿಂಗಿಗೆ ಒಂದು 3-4 ಅವರ್ಸ್ ಇದನ್ನು ಬಿಟ್ಬಿಟ್ರೆ ಇದು ಚೆನ್ನಾಗಿ ನೆನೆಯುತ್ತೆ. ಆಮೇಲೆ ನಾವು ಇದನ್ನು ಚಪಾತಿ ಪೂರಿ ಹೇಗೆ ಲಟ್ಟಿಸ್ಕೋತೀವೋ ಆ ರೀತಿ ಲಟ್ಟಿಸ್ಕೊಂಡು ಅದ್ರ ಒಳಗಡೆ ನೆನ್ನೆ ಪೌಡ್ರ್ ರೆಡಿ ಮಾಡಿದ್ವಲ್ಲ ಆ ಪೌಡರ್ನ ಸ್ಟಫಿಂಗ್ ಮಾಡಿ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿದ್ರೆ ನಮ್ಮ ಕರ್ಜಿಕಾಯಿ ರೆಡಿ. ಪರ್ಫೆಕ್ಟ್ ಡೋ. ಇದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ರೆಸ್ಟಿಂಗಿಗೆ ಇಟ್ಬಿಡೋಣ. ಒಂದು 3-4 ಅವರ್ಸ್ ಇದು ರೆಸ್ಟ್ ಆಗಲಿ. ಇದಷ್ಟೊತ್ತಿಗೆ ನೆಂದು ಸಾಫ್ಟಾಗಿ ಬರುತ್ತೆ. ಓಕೆ, ನಾನು ಬೆಳಗ್ಗೆ ನಿಮ್ಗೆ ಹೇಳಿದ್ದೆ ಈ ಕರ್ಜಿಕಾಯಿನ ಮಾಡೋ ಅಂಥ ಹಿಟ್ಟನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ. ನೆನ್ನೆ ನಾವು ಈ ಕರ್ಜಿಕಾಯಿ ಪೌಡರ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಈ ಚಿಕ್ಕದೊಂದು ಪ್ಲೇಟಲ್ಲಿ ಅದೇ ಆಲ್ ಪರ್ಪಸ್ ಫ್ಲೋರ್ ಅಥವಾ ಮೈದಾ ಹಿಟ್ಟನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ನೀವು ಪೂರಿ ಹೇಗೆ ಲಟ್ಟಿಸ್ತೀರಲ್ಲ ಅದೇ ರೀತಿ ಲಟ್ಸ್ಕೋಬೇಕು. ಇವಾಗ ಒಂದು 4 ಅವರ್ಸ್ ಆಗಿದೆ. ಟೈಮ್ ಇವಾಗ 12:30 ಆಗ್ತಾ ಇದೆ. ಸೊ ಒಂದು ಚೆನ್ನಾಗಿ ನೆಂದಿದೆ ಹಿಟ್ಟು. ಚೆಕ್ ಮಾಡೋಣ. ಹಿಟ್ಟೆಲ್ಲ ಪರ್ಫೆಕ್ಟಾಗಿ ನೆಂದಿದೆ. ಇದನ್ನು ಇನ್ನೊಂದು ಸತಿ ಹೀಗೆ ಲೈಟಾಗಿ ನಾದ್ಕೊಂಡು ಬಿಡೋಣ. ಹೀಗೆ ನಾದ್ಕೋತಾ ಇದ್ದೀನಿ ಮೇಲೇನೆ. ಒಂದು ಸ್ವಲ್ಪ ಮಾತ್ರ ತಗೊಳ್ಬೇಕು, ಯಾಕಂದರೆ ಇದು ಹಿಟ್ಟು ಬಹಳ ಬೇಗ ಆರೋಗ್ಬಿಡುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ತಕ್ಕೋತ ಮತ್ತೆ ಇದನ್ನು ಇದೇ ರೀತಿ ಉಂಡೆ ಥರ ಮಾಡಿ ಮತ್ತೆ ಇದೇ ಬೌಲಲ್ಲಿ ಹಾಕಿ ಕ್ಲೋಸ್ ಮಾಡಿ ಇಟ್ಬಿಡಬೇಕು. ಇದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು. ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ಈ ರೀತಿ ಚಿಕ್ಕದು ಈ ರೀತಿ ಚಿಕ್ಕ ಉಂಡೆ ಥರ ಮಾಡ್ಕೋಬೇಕು. ನೋಡಿ, ಆಮೇಲೆ ಈ ಎಲ್ಲ ಉಂಡೆಗಳನ್ನು ಈ ಪ್ಲೇಟ್ ಮೇಲೆ ಇಟ್ಕೊಳ್ಳಿ. ಆಮೇಲೆ ಒಂದು ಉಂಡೆನ ತಗೊಂಡು ಸ್ವಲ್ಪ ಇದಕ್ಕೆ ಹಿಟ್ಟು ಹಚ್ಚಿ ಎಲೆ ಥರ ಲಟ್ಸ್ಕೋಬೇಕು. ಫಸ್ಟು ಸರ್ಕಲ್ ಶೇಪಲ್ಲಿ ಮಾಡ್ಕೊಳ್ಳಿ. ಭಾಳ ತೆಳುವಾಗಿ ಲಟ್ಸೋದೇನು ಬೇಡ, ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ. ಆಮೇಲೆ ಓವಲ್ ಶೇಪಿಗೆ ತಗೊಂಡು ಬನ್ನಿ. ಇಷ್ಟು ಸಾಕು ಅಂತ ಅನಿಸುತ್ತೆ. ಈ ಮಾಡಿದ ಎಲೆನ ಒಂದು ಪ್ಲೇಟ್ ಮೇಲೆ ಹಾಕಿ ತೆಗೆದಿಟ್ಕೊಳ್ಳಿ. ನೋಡಿ, ಇನ್ನೊಂದು ಎಲೆ ರೆಡಿ ಆಯಿತು. ಇದನ್ನು ಕೂಡ ಹೀಗೆ ತೆಗೆದಿಟ್ಕೋಬೇಕು. ಶೇಪ್ ಮಾತ್ರ ಸ್ವಲ್ಪ ಓವಲ್ ಶೇಪಲ್ಲಿದೆ. ನೋಡಿ ನೋಡಿ, ಇಲ್ಲಿ ನಮ್ಮ ಎಲ್ಲ ಎಲೆಗಳು ರೆಡಿ ಆಯಿತು. ನಾನು ಎಲ್ಲನೂ ಮಾಡ್ಕೋತಾ ಇಲ್ಲ, ಬರೀ ಒಂದು 10 ಮಾಡ್ಕೋತಾ ಇದ್ದೀನಿ. 10 ಎಲೆಗಳನ್ನು ಮಾಡಿಕೊಂಡು ಇದನ್ನು ಸ್ಟಫಿಂಗ್ ಮಾಡೋಣ ಇವಾಗ. ವಾವ್, ಬ್ಯೂಟಿಫುಲ್ ಅರೋಮಾ. ಇದು ಕರ್ಜಿಕಾಯಿ ಪೌಡ್ರ್ ನಾವು ನೆನ್ನೆ ರೆಡಿ ಮಾಡ್ಕೊಂಡಿದ್ವಲ್ಲ, ಇದನ್ನು ಒಂದ್ಸಲಿ ಹೀಗೆ ಓಕೆ ಇದಿವಾಗ ಕಲಸಾಯಿತು. ಇದನ್ನು ಸ್ಟಫಿಂಗ್ ಮಾಡ್ಕೊಳ್ಳೋಣ. ಸ್ಟಫಿಂಗ್ ಮಾಡೋದಕ್ಕಿಂತ ಮುಂಚೆ ನಮ್ದಿನ್ನೂ ಒಂದು ಸಣ್ಣದೊಂದು ಕೆಲಸ ಪೆಂಡಿಂಗ್ ಇದೆ. ಈ ಕರ್ಜಿಕಾಯಿ ಸ್ಟಫಿಂಗ್ ಎಲ್ಲ ಮಾಡಿ ಆದಮೇಲೆ ನಾವು ಎನ್ವಲಪ್ಪಿಗೆ ಗಮ್ ಹಾಕ್ತೀವಲ್ವಾ, ಸೇಮ್ ಅದೇ ರೀತಿ ಈ ಕರ್ಜಿಕಾಯಿನ ಕ್ಲೋಸ್ ಮಾಡೋದಕ್ಕೆ ಒಂದು ಏಜೆಂಟ್ ಬೇಕು. ಅದನ್ನು ನಾವು ಈ ಹಾಲನ್ನ ಹಾಕ್ತಾ ಇದ್ದೀವಿ. ಒಂದು ಸ್ವಲ್ಪ ಜಸ್ಟ್ ಒಂದು 5 ml ಅಷ್ಟು ಹಾಲನ್ನ ಒಂದು ಬೌಲಲ್ಲಿ ಇಟ್ಕೊಳ್ಳಿ. ಫ್ರೆಶ್ ಆಗಿರೋ ಒಂದು ಇಯರ್ಬಡ್ನ ತೊಗೊಂಡು ಇದರಲ್ಲಿ ಡಿಪ್ ಮಾಡಿ. ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಕರ್ಜಿಕಾಯಿ ಕರೀಲಿಕ್ಕೆ ನಾನು ಎಣ್ಣೆನ ಹಾಕ್ತಾ ಇದ್ದೀನಿ. ಈ ಸನ್ಫ್ಲವರ್ ಆಯಿಲ್ನ ಹಾಕ್ತಾ ಇದ್ದೀನಿ.
ನಾನು ಗ್ಯಾಸ್ ನಾಬ್ನ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಇದು ಸ್ವಲ್ಪ ಕಾಯ್ತಾ ಇರಲಿ. ಅಷ್ಟು ಒಳಗಡೆ ನಾವು ಕರ್ಜಿಕಾಯಿ ಸ್ಟಫಿಂಗ್ನ ತುಂಬ್ಕೊಂಡು ಬಿಡೋಣ. ತುಂಬಿ ಅದನ್ನು ರೆಡಿ ಮಾಡಿಡೋಣ. ಅಲ್ಲಿ ತನಕ ಈ ಎಣ್ಣೆ ಕಾದಿರುತ್ತೆ. ಓಕೆ, ಎಲೆಗಳನ್ನು ಹೆಂಗೆ ತುಂಬ್ಕೊಳ್ಳೋದು ಅಂದರೆ, ಈ ಕರ್ಜಿಕಾಯಿ ಸ್ಟಫಿಂಗಿಗೆ ಒಂದು ಡ್ರೈ ಸ್ಪೂನ್ ಇಡಿ. ಒಂದು ಎಲೆನ ತಗೊಳ್ಳಿ. ಇದಕ್ಕೆ ಭಾಳ ತುಂಬೋದು ಬೇಡ. ಜಸ್ಟ್ ಒನ್ ಸ್ಪೂನ್ ಈ ರೀತಿ ಹಾಕ್ಕೊಳ್ಳಿ. ಸ್ವಲ್ಪ ಹಾಕಿ ಈ ಇಯರ್ ಬಡ್ ಹಾಲಿದೆ ಅಲ್ವಾ, ಇಯರ್ ಬಡ್ಡಲ್ಲಿ ಸ್ವಲ್ಪ ಡಿಪ್ ಮಾಡಿ ಜಸ್ಟ್ ಹಾಫ್ ಅಷ್ಟೇ ಹಚ್ಚಿ. ಎಡ್ಜಸ್ಸಲ್ಲಿ ಮಾತ್ರ ಹಚ್ಚಬೇಕು, ಬೇರೆ ಕಡೆ ಅಲ್ಲ. ಜಸ್ಟ್ ಸೆಮಿ ಸರ್ಕಲ್, ಹಾಫ್ ಸರ್ಕಲ್ ಎಡ್ಜಿಗೆ ಇದನ್ನು ಹಚ್ಚಿ ಈ ರೀತಿ ಕ್ಲೋಸ್ ಮಾಡ್ತಾ ಬರಬೇಕು. ಇದು ಕ್ಲೋಸ್ ಆಗುತ್ತೆ ನೋಡಿ. ಇಲ್ಲಿ ಇಂಡೆಕ್ಸ್ ಫಿಂಗರಿಂದ, ಲಿಟಲ್ ಫಿಂಗರಿಂದ ನೀವು ಹೆಲ್ಪ್ ತಗೊಂಡು ಈ ರೀತಿ ಕಡುಬನ್ನ ರೆಡಿ ಮಾಡಬೇಕು. ಇದನ್ನು ಇಷ್ಟೇ ಬಿಡಬಾರ್ದು, ಯಾಕಂದರೆ ಇದು ಎಣ್ಣೆನಲ್ಲಿ ಹಾಕಿದಾಗ ಮತ್ತೆ ಇದು ಬಿಟ್ಕೊಂಡು ಬಿಡುತ್ತೆ. ಅದಕ್ಕೆ ಇದನ್ನು ಕರೆಕ್ಟಾಗಿ ಪ್ರೆಸ್ ಮಾಡಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಟ್ಟಿಯಾಗಿ ಪ್ರೆಸ್ ಮಾಡಿ. ಒಂದು 3 ಸತಿ ಈ ರೀತಿ ಪ್ರೆಸ್ ಮಾಡಿದ್ರೆ ನಮ್ಮ ಕರ್ಜಿಕಾಯಿ ರೆಡಿ ಆಯಿತು. ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ. ಓಕೆ, ಮತ್ತೊಂದು ಎಲೆ ತಗೊಳ್ಳಿ, ಮತ್ತೆ ತುಂಬ್ಕೊಳ್ಳಿ ಎಲೆನ. ಮತ್ತೆ ಇದಕ್ಕೆ ಜಸ್ಟ್ ಸೆಮಿ ಸರ್ಕಲ್ ಈ ಹಾಲನ್ನು ಈ ಎಡ್ಜಸ್ಸಿಗೆಲ್ಲ ಹಚ್ಚಿ. ಇಲ್ಲಿ ನೋಡಿ, ನಂದು ಲಿಟಲ್ ಫಿಂಗರು ಮತ್ತು ನಾನು ಇಂಡೆಕ್ಸ್ ಫಿಂಗರಿಂದ ನಾನು ಹೆಲ್ಪ್ ತಗೋತಾ ಇದ್ದೀನಿ. ಈ ರೀತಿ ಮಾಡಿಕೊಂಡು ಇದನ್ನು ಕ್ಲೋಸ್ ಮಾಡಬೇಕು. ನೋಡಿ, ಈಸಿಯಾಗಿ ಬರುತ್ತೆ. ಕರೆಕ್ಟಾಗಿ ಪ್ರೆಸ್ ಮಾಡಿ, ಯಾಕಂದರೆ ಇದು ಕರ್ಜಿಕಾಯಿ ಎಣ್ಣೆನಲ್ಲಿ ಹಾಕಿದಾಗ ಒಡಿಬಾರ್ದು. ಅಕಸ್ಮಾತ್ ಇದೇನಾದರೂ ಬಿಚ್ಕೊಂಡು ಬಿಟ್ಟರೆ ಇದ್ರ ಒಳಗಿರೋ ಸ್ಟಫಿಂಗ್ ಎಲ್ಲ ಎಣ್ಣೆನಲ್ಲಿ ಹೋಗಿ ಎಣ್ಣೆ ಎಲ್ಲ ಮತ್ತೆ ಚೇಂಜ್ ಮಾಡಬೇಕಾಗುತ್ತೆ. ಅದಕ್ಕೆ ನಮ್ಮ ಕರ್ಜಿಕಾಯಿ ರೆಡಿ ಆಯಿತು. ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ರೆಡಿ ಆಯ್ತಲ್ವಾ? ಈ ರೀತಿ ಕರ್ಜಿಕಾಯಿಗಳನ್ನು ರೆಡಿ ಮಾಡ್ಕೋಬೋದು. ಓಕೆ, ಇವಾಗ ಪಾತ್ರೆ ಕೂಡ ಬಿಸಿಯಾಗಿದೆ, ಎಣ್ಣೆ ಕೂಡ ಬಿಸಿಯಾಗಿದೆ. ಎಣ್ಣೆಯಲ್ಲಿ ಕರಿಯೋಣ. ಅದಕ್ಕೂ ಮುಂಚೆ ಈ ಕರ್ಜಿಕಾಯಿ ಪೌಡರ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಎಣ್ಣೆ ಕಾದಿದೆ, ಕರ್ಜಿಕಾಯಿನ ಒಂದೊಂದೇ ಹಾಕೋಣ. ಹಾಕಬೇಕಾದ್ರೆ ಸ್ವಲ್ಪ ನಿಧಾನ, ಸಾವಕಾಶವಾಗಿ ತಗೊಂಡು ಒಂದೊಂದೇ ಹಿಂಗೆ ಬಿಡಬೇಕು. ಎಲ್ಲನೂ ಒಟ್ಟಿಗೆ ಹಾಕಕ್ಕೆ ಹೋಗಬೇಡಿ. 3 ಅಥವಾ 4 ಹಾಕಿ. ಓಕೆ, ಈ ರೀತಿ ಎಣ್ಣೆನ ಇದ್ರ ಮೇಲೆ ಒಂದು ಸ್ವಲ್ಪ ಹಾಕಿ. ಸ್ವಲ್ಪ ಕಲರ್ ಚೇಂಜ್ ಆಯ್ತಲ್ವಾ? ಲೈಟ್ ಗೋಲ್ಡನ್ ಕಲರ್ ಬರ್ತಾ ಇದೆ. ಹೋಲ್ಸ್ ಇರುವಂಥ ಪಾತ್ರೆನ ತಗೊಂಡು ನಿಧಾನಕ್ಕೆ ಹಾಕ್ಕೊಂಡ್ಬಿಡಿ. ಎಕ್ಸ್ಟ್ರಾ ಆಯಿಲ್ ಏನಾದರೂ ಇದ್ದರೆ ಆ ಹೋಲ್ಸ್ ಮುಖಾಂತರ ಅದು ಕೆಳಗಡೆ ಪ್ಲೇಟಿಗೆ ಬಂದುಬಿಡುತ್ತೆ. ಈ ಥರದ್ದು ಒಂದು ಪ್ಲೇಟ್ ಇಟ್ಬಿಡಿ. ಎಕ್ಸಸ್ ಆಯಿಲ್ ಏನೇ ಇದ್ದರೂ ಅದು ಕೆಳಗಡೆ ಪ್ಲೇಟಿಗೆ ಬರುತ್ತೆ. ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇವತ್ತಿನ ಕರ್ಜಿಕಾಯಿಗಳು ರೆಡಿಯಾಗಿದೆ. ನೀವು ಫುಲ್ ವಿಡಿಯೋ ನೋಡಿ ನಿಮ್ಮ ಮನೆಯಲ್ಲಿ ನೀವು ಮಾಡಿ ಹೆಂಗಾಗಿದೆ ಅಂತ ನನಗೆ ಹೇಳಿ. Okay, thanks for watching. See you in my next video. Bye bye.